ಬಾ ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ನನಗೆ ಭಾಳ ಸಂತೋಷ ಆಗ್ತಾ ಇದೆ. ನಮ್ಮ ಶಶಿಯಣ್ಣವರು ಒಂದು ಅರ್ಥಪೂರ್ಣವಾದಂತಹ ಜನ್ಮದಿನವನ್ನು ಆಚರಣೆ ಮಾಡ್ಕೊಂಡಿದ್ದಾರೆ. ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಳಿಗೂ ಕೂಡ ಬಟ್ಟೆಯನ್ನು ತೊಗೊಂಡು ಬಂದು ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ದೇವ್ರ ಮಕ್ಳಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿ ತುಂಬ ಅರ್ಥಪೂರ್ಣವಾಗಿ ಸರಳತೆಯಿಂದ ಅವರ ಜನ್ಮದಿನವನ್ನು ಆಚರಣೆ ಮಾಡ್ಕೊಂಡಿರೋದಕ್ಕೆ ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ತುಂಬ ಖುಷಿ ಆಯಿತು. ನಿಮ್ಮ ಜೊತೆ ನಾವು ಒಂದು ಸಣ್ಣದಾಗೆ ಕೈ ಜೋಡಿಸ್ತೀವಿ. ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಭಗವಂತ ಶನೇಶ್ವರ ಸ್ವಾಮಿ ಅವರು, ಶಿವಕುಮಾರ ಸ್ವಾಮಿ ಅವರು ಜೊತೆಗೆ ಇರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಗಲಿ. ವಿಶೇಷವಾಗಿ ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಹೇಗಿದೆ ನಮ್ಮ ಆಶ್ರಮ? ಎಲ್ಲ ಚೆನ್ನಾಗಿದೆ ಸರ್, ಏನಿಲ್ಲ. ನಾವು ನೋಡಿದ್ರಲ್ಲ ತುಂಬ ಮೇಂಟೈನ್ ಮಾಡೋದು ಕಷ್ಟ ಇದೆ. ಏನೋ ದೇವರು ನಿಮ್ಗೆ ನಮ್ಮ ಕೈಲಾಗಿದ್ದು ನಮ್ದು ಸಹಕಾರ ಇದೆ. ಥ್ಯಾಂಕ್ ಯು. ಏನು ಹೇಳಕ್ಕೆ ಆಶ್ರಮ ಹೇಗಿದೆ? ಸರಿ, ಚೆನ್ನಾಗಿದೆ, ಚೆನ್ನಾಗಿ ಇಟ್ಕೊಂಡಿದ್ದೆ ಎಲ್ಲ. ಥ್ಯಾಂಕ್ ಯು ಸರ್. ಹೇಳ್ತೀರಣ್ಣ? ಏನಿಲ್ಲ, ಎಲ್ಲ ಚೆನ್ನಾಗಿದೆ. ಒಂದು ಕಷ್ಟ ಇದೆ, ಈಸಿ ಎಲ್ಲ ಇದು. ಜೊತೆಗೆ ಒಂದು ಫ್ಯಾಮಿಲಿ 5 ಜನ 10 ಜನ ನೋಡ್ಕೊಳ್ಳೋದೇ ಕಷ್ಟ ಇರುತ್ತೆ. ನೀವು ಎಷ್ಟು 105 ಜನ ನೋಡ್ಕೊತಿದ್ರೆ ಅಂದರೆ ಅದೇನು ಈಸಿ ಮತ್ತಲ್ಲ. ಬೆಸ್ಟ್ ಆಫ್ ಲಕ್. ನಮ್ಮ ಕೈಲ್ಲ ಸಹಕಾರ ಮಾಡ್ತಾ ಇರ್ತೀವಿ. ಹಿಂಗೆ ನೋಡೋಣ. ಅದು ಯೂಸ್ ಮಾತಾಡಿದ್ದೀನಿ, ಜಾಸ್ತಿ ಮಾಡೋಕ್ಕಾಗಲ್ಲ ಮಾಡೋಣ. ಥ್ಯಾಂಕ್ ಯು. ದಯವಿಟ್ಟು ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಪ್ರಚಾರಕ್ಕಾಗಿ ಮಾಡಿರ್ತಕ್ಕಂಥ ವಿಡಿಯೋ ಅಲ್ಲ, ಪ್ರಚೋದನೆಗಾಗಿ ಮಾಡಿರ್ತಕ್ಕಂಥ ವಿಡಿಯೋ. ಸೊ ಎಲ್ಲರೂ ಕೂಡ ಜನಸ್ನೇಹಿ ಆಶ್ರಮಕ್ಕೆ ಬರಬೇಕು ಅಂತೇನಿಲ್ಲ, ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಆಶ್ರಮಗಳಿಗೆ ಭೇಟಿ ಕೊಟ್ಟು ನಿಮ್ಮ ಕೈಲಾದಂಥ ಸಹಾಯವನ್ನು ಮಾಡ್ಬೋದು. ಜೊತೆಗೆ ನಿಮ್ಮ ಜನ್ಮದಿನ ಆಗಿರ್ಬೋದು, ಮನೆಯಲ್ಲಿ ಯಾವ್ದಾದ್ರು ಶುಭ ಸಮಾರಂಭಗಳಿದ್ದರೆ ಆಶ್ರಮಗಳ ಆಚರಣೆ ಮಾಡೋದ್ರಿಂದ ಅಲ್ಲಿರ್ತಕ್ಕಂಥ ಒಂದಷ್ಟು ವಯಸ್ಸಾದವ್ರಿಗೆ ಹೊಟ್ಟೆ ತುಂಬ ಊಟ ಸಿಗುತ್ತೆ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕಂಟಕ. ಮತ್ತೆ ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ. ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಇವ್ರ ಕಡೆಯಿಂದ ಅಂತ ಮಾಡ್ತಾ ಇದ್ದಾರೆ. ಎಲ್ಲ ಒಂದೊಂದು ಆಶ್ರಮ ಬಗ್ಗೆ ಒಂದೊಂದು ಥರ ಹೇಳ್ತಾರೆ, ಏನು ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ಇಲ್ಲಿ ಪರಿಸ್ಥಿತಿ ಏನು ಅಂತ ನಮಗೆ ನೋಡಿದಾಗ ಗೊತ್ತಾಯಿತು. ಅದಕ್ಕೆ ನಾನು ಒಂದು ರೋಡ್ ಇಲ್ಲಿ ಬಂದು ನೋಡಿ ಅವ್ರು ಬಂದು ಮಾಡ್ತಾ ಇದ್ದೀನಿ.
ಬೇಕಾಗಿ ಕೊಡ್ತಾ ಇರ್ತಾರೆ ಮಗನ ಹಾಂ ಗಜ ಸಪ್ರೇಟ್ ಬ್ರ್ಯಾಂಡು ಸಪ್ರೇಟ್ ನಿಮಗೆ ಸರಿನಾ ನೀನು ಯಾವಾಗ ಸ್ಪೆಷಲ್ ಆಗಿರಲಿ ಅಂತ ಥ್ಯಾಂಕ್ಸ್ ಹೇಳಂಗ ಅವ್ರಿಗೆ ಹೇಳಿ ನನಗಲ್ಲ ಹೇಳಿದ್ರು ಚೆನ್ನಾಗಿದೆ ಸೂಪರ್ ಏನು ನೈಟಿ ತೊಗೊಂಡಿದ್ಯಾ ಏನ್ ಅಂದಲ್ಲ ಬಜ್ಜಿದು ಈಗ ಬಜ್ಜಿ ಸ್ವಲ್ಪ ಇಟ್ಕೊ ಅಂತ ಕೊಟ್ಟಿದ್ದಾರೆ ಏನು ಅನಿಸ್ತಿದೆ ಖುಷಿ ಆಗುತ್ತೆ ಯಾಕಂದ್ರೆ ಕೆಲವು ಬಟ್ಟೆ ಇರಲ್ಲ ನೀವು ಬಟ್ಟೆ ಕೊಡ್ತಾರೆ ಖುಷಿ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಅಣ್ಣ ಏನು ಅನ್ನಿಸ್ತು ಅಣ್ಣ ಇಲ್ಲಿಗೆ ಬಂದು ಏನು ಅನ್ನಿಸ್ತು ನನಗೆ ಮನಸ್ಸು ನೆಮ್ಮದಿ ಆಯಿತು. ನೆಮ್ಮದಿ ಆಯಿತು. ಬಡವ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಹಿಂಗೆಲ್ಲ ಮಾಡ್ತಾ ಇದ್ರಲ್ಲ ಅಂತ ಇವ್ರಿಗೆ ಅನ್ನಕ್ಕೂ ಆಗ್ತಾ ಇದ್ರಲ್ಲ ಅದು ಒಂದು ನೆಮ್ಮದಿ. ಓಕೆ ನಿಮಗೂ ಒಂದು ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ಎಲ್ಲ ಯಾವರನ್ನು ನಿಮ್ಮಿಂದಲೇ ಒಂದು ಆಶ್ರಯ ಅವ್ರಿಗೆ. ಅವರು ನೀವಿಲ್ಲ ಅಂದ್ರೆ ಅವರೆಲ್ಲಿ ಜೀವನ, ನಿಮ್ಮಿಂದಲೇ ಒಂದು ಆಶ್ರಯ.